ನಮಸ್ಕಾರ ರೀ ಎಲ್ಲರಿಗೂ ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗ ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಮ್ಮ ಚಾನಲ್ನಾಗ ಫಸ್ಟ್ ಕ್ಲಾಸಾಗಿ ಸಬ್ಬಸ್ಗಿ ಪಲ್ಯ ಮಾಡತ್ತೀವಿ. ಸಬ್ಬಸ್ಗಿ ಪಲ್ಯ ಹೆಂಗೆ ಮಾಡೋದಂತ ಬರೀ ತೋರಿಸ್ತೀನಿ. ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂತೀವಿ ರೀ. ಸಬ್ಬಸ್ಗಿ ಮತ್ತು ಹಸಿ ಉಳ್ಳಾಗಡ್ಡಿ ತಪ್ಪಲ, ಬೆಳ್ಳುಳ್ಳಿ ಮತ್ತು ಕಡಲೆಬೇಳೆ ತೊಗೊಂತೀವಿ ರೀ. ಈಗ ಸಬ್ಬಸ್ಗಿ ತೊಳ್ಕೊಳ್ಳೋನು ಬರ್ರಿ. ನೋಡ್ರಿ, ಈ ಥರ ಸಬ್ಬಸ್ಗಿ ತೊಳ್ಕೊಬೇಕು, ಯಾಕಂದ್ರೆ ಮಣ್ಣೆಲ್ಲ ಕೂತಿರ್ತೈತಲ್ಲ. ಈಗ ಇವು ಹಸಿ ಉಳ್ಳಾಗಡ್ಡಿ ತಪ್ಪಲಾನು ತೊಳ್ಕೊಬೇಕು. ನೋಡ್ರಿ, ಈಗ ಈ ಥರ ತೊಳ್ಕೊಬೇಕು. ನೀರಾಗ ಒಂದು 5 ಮಿನಿಟ್ಸ್ ಇಡಬೇಕು. ಈಗ ಒಂದು ಮಿಕ್ಸಿ ತೊಗೊಂತೀವಿ. ಮಿಕ್ಸರ್ ಒಳಗೆ ಮೆಣಸಿನ್ಕಾಯಿ ಹಾಕೋತೀವಿ. ಹಾಗೆ ರುಚಿಯ ತಕ್ಕಟ್ಟು ಸ್ವಲ್ಪ ಉಪ್ಪು ಹಾಕೋತೀವಿ. ಉಪ್ಪು ಹಾಕೊಂಡು ಮುಚ್ಚಿ ಬಿಡ್ತೀವಿ. ಈಗ ಇದು ಪೇಸ್ಟ್ ಮಾಡ್ಕೊಳ್ಳೋನು ಬರ್ರಿ. ನೋಡ್ರಿ, ಪೇಸ್ಟ್ ಆಗೈತಿ. ಈಗ ಒಂದು ಪ್ಯಾನ್ ತೊಗೊಂಡಿನಿ. ಪ್ಯಾನ್ ಒಳಗೆ ಎಣ್ಣೆ ಹಾಕೊಂಡು ಜೀರಿಗೆ ಮತ್ತು ಸಾಸಿವೆನೂ ಹಾಕೊಂಡೀವಿ. ಹಾಗೆ ಕುಟ್ಟಿಟ್ಟಿದ್ದು ಬೆಳ್ಳುಳ್ಳಿನೂ ಹಾಕೊಂಡು ಈಗ ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋನು ಈ ಥರ ಎಣ್ಣೆಯಾಗ. ಈಗ ಬರ್ರಿ ಉಳ್ಳಾಗಡ್ಡಿ ಹಾಕ್ಕೊಳ್ಳೋನು. ಉಳ್ಳಾಗಡ್ಡಿ ಹಾಕೊಂಡಿಲ್ಲ. ಈಗ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋನು. ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋ ಮಟ್ಟ, ಹಸಿ ಸ್ಮೆಲ್ ಹೋಗೋ ಮಟ್ಟ ಎಣ್ಣೆಗೆ ಫ್ರೈ ಮಾಡ್ಕೊತಿರ್ಬೇಕು. ಬರ್ರಿ, ಈಗ ಅದು ಆಗಲಿ ಪೇಸ್ಟ್ ಮಾಡ್ಕೊಂಡಿಲ್ಲ, ಪೇಸ್ಟ್ ಇದ್ರೊಳಗೆ ಸೇರಿಸ್ಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋನು. ನೋಡ್ರಿ, ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತ್ರಿ. ವಿಡಿಯೋ ಒಟ್ಟ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋನು. ಹಾಗೆ ನೋಡ್ರಿ, ಈಗ ಒಂದು ಸ್ವಲ್ಪ ಅರಿಶಿನ ಹಾಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋನು. ಹಾಗೆ ರುಚಿಯ ತಕ್ಕಟ್ಟು ಸ್ವಲ್ಪ ಉಪ್ಪನ್ನ ಹಾಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋನು. ಈಗ ಮನ್ಯಾಗ ಮಾಡಿದ್ದು ಗರಂ ಮಸಾಲ ಈಗ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋನು. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಬರ್ರಿ, ಈಗ ಕಡಲೆಬೇಳೆ ಹಾಕ್ಕೊಳ್ಳೋನು. ಕಡಲೆಬೇಳೆನೂ ಹಾಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋನು. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸ ಬರೀತಾರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಬರ್ರಿ, ಈಗ ಸಬ್ಬಸ್ಗಿನೂ ಸೇರಿಸ್ಕೊಳ್ಳೋನು. ನೋಡ್ರಿ, ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತ್ರಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸ ಬರೀತಾರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಿಗೂ ಸಪೋರ್ಟ್ ಮಾಡಿರಿ. ಈಗ ಸಬ್ಬಸ್ಗಿ ಹಾಕ್ಕೊಂಡಿವಲ್ಲ, ಈಗ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋನು. ಈ ಥರ ನೋಡ್ರಿ, ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿವಿ. ಈಗ ಮೇಲೆ ಒಂದು ಸ್ವಲ್ಪ ಖಾರನೂ ಖಾರನೂ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋರಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತ್ರಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಆಗಲ್ಲಿ ಹಸಿ ಉಳ್ಳಾಗಡ್ಡಿ ತಪ್ಪಲ ನೆನೆಯಾಕಿಟ್ಟಿದ್ವಲ್ಲ, ಅವು ಇದ್ರೊಳಗೆ ಸೇರಿಸ್ಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋನು. ನೋಡ್ರಿ, ಹಸಿ ಉಳ್ಳಾಗಡ್ಡಿ ತಪ್ಪಲ ಅಂದ್ರೆ ಹೆಲ್ತಿಗೆ ಚಲೋ ಭಾಳ. ನೋಡ್ರಿ ಫೈನ್. ಈಗ ಮೇಲೆ ಒಂದು ಸ್ವಲ್ಪ 5 ನಿಮಿಷ ಮುಚ್ಚಿಡಬೇಕು. ನೋಡ್ರಿ, ಎಷ್ಟು ಚಂದಾಗೈತಿ. ನೋಡ್ರಿ, ಫೈನಲಿ ನಮ್ಮದು ಉತ್ತರ ಕರ್ನಾಟಕ ಸೈಡ್ ಸಬ್ಬಸ್ಗಿ ಪಲ್ಯ ರೆಡಿ ಆಗೈತಿ. ಇದ್ರ ಜೊತೆ ಚಪಾತಿ ರೊಟ್ಟಿ ಟೇಸ್ಟ್ ಮಸ್ತ್ ಹತ್ತೈತಿ.